ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನಾನಿವತ್ತು ನನ್ನ ಫ್ರೆಂಡ್ ಮಗಳು ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದು ಅಂತ ಕೇಳಿದ್ಲು. ಅದಕ್ಕೆ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಕ್ಯಾಬೇಜ್ ಪಲ್ಯಕ್ಕೆ ಹಸಿಮೆಣಸಿಕಾಯಿ, ಕರಿಬೇವು, ಈರುಳ್ಳಿ ತೊಗೊಂಡಿದ್ದೀನಿ. ಇದ್ರ ಮೇಲಿನ ಒಂದು 2 ಸಿಪ್ಪೆ ಸಾಕು. ಕ್ಯಾಬೇಜಿದ್ದು ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಸಣ್ಣದಾಗಿ, ಈರುಳ್ಳಿ ಥರ. ಅದೇ ರೀತಿ ಹಸಿಮೆಣಸಿಕಾಯಿ ಮತ್ತು ಕರಿಬೇವು ಕಟ್ ಮಾಡ್ಕೊಳ್ಬೇಕು. ಇದನ್ನು ಮಾಡೋದು ತುಂಬ ಈಸಿ. ಕೆಲವೊಬ್ಬರಿಗೆ ಒಗ್ಗರಣೆ ಹಾಕಿಬಿಟ್ಟು ಹುರಿತಾರೆ. ಅದಕ್ಕಿಂತ ಮೊದಲು ಹುರಿಬೇಕು. ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ನೀಟಾಗಿ ಹುರಿಬೇಕು. ಒಂದು 2-3 ನಿಮಿಷ ಹುರಿದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಹುರಿಬೇಕು. ಇದು ತುಂಬ ವೈಟ್ ಇರುತ್ತೆ. ಯಾವ ಕಲರ್ ಬರಬೇಕಂದ್ರೆ ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೂ ಹುರ್ಕೊಳ್ಬೇಕು. ಅಂದರೆ ಪಲ್ಯ ರುಚಿ ಆಗುತ್ತಿದು. ಹಸಿ ವಾಸನೆ ಎಲ್ಲ ಹೋಗಬೇಕು. ಮೊದಲು ಹುರಿದ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಬೇಕು. ಅದೇ ಬಾಣಲೆಗೆ ನಾನು ಮತ್ತೆ ಅಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಶೇಂಗಾ ಕಾಳು ಮತ್ತು ಉದ್ದಿನಬೇಳೆ, ಕಡಲೆಬೇಳೆನೂ ಹಾಕ್ಕೋಬೋದು. ಇವು ಸ್ವಲ್ಪ ಕರಿದಾದ್ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಹಾಕಿಬಿಟ್ಟು ಫ್ರೈ ಮಾಡಬೇಕು. ನೋಡಿ, ಸ್ವಲ್ಪ ಫ್ರೈ ಆಗಿದೆ. ಈಗ ಈ ಟೈಮಲ್ಲಿ ಕುದಿಸಿದ ಬೇಳೆ ಹಾಕ್ಕೋಬೋದು ಅಥವಾ ನೆನೆಸಿದ ಬೇಳೆನೂ ಹಾಕ್ಕೋಬೋದು ನೀವು. ಬೇಳೆ, ತೊಗರಿಬೇಳೆ. ಆಮೇಲೆ ಹೆಚ್ಚಿಟ್ಟ ಕ್ಯಾಬೇಜ್ ಹಾಕಿಬಿಟ್ಟು ಉಪ್ಪು, ಸಕ್ಕರೆ, ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೆ ಈ ಥರ ಫ್ರೈ ಮಾಡಬೇಕು. 1-2 ನಿಮಿಷ ಮುಚ್ಚಿಡಬೇಕು. ಇದಕ್ಕೆ ನೀರು ಟಚ್ ಕೂಡ ಮಾಡಬಾರ್ದು. ಕೊನೆಯದಾಗಿ ಲಿಂಬೆ ರಸ ಹಿಂಡಿದರೆ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು. ತುಂಬ ಈಸಿಯಾಗಿಯೂ ಮಾಡುವಂಥ ಒಂದು ಪಲ್ಯ ಅಂತ ಹೇಳ್ಬೋದು. ಮಾಡೋಕ್ಕೆ ಸ್ವಲ್ಪ ಲೇಟ್ ಆದರೂ ತಿನ್ನೋಕ್ಕೆ ತುಂಬ ರುಚಿ. ಚಪಾತಿ ಜೊತೆ, ರೊಟ್ಟಿ ಜೊತೆ ಈಸಿ ಆಗುತ್ತೆ. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.